ಒಂದ್ 5 ನಿಮಿಷ ಹೋಗಿ ಬರ್ಬೇಕಂದ್ರೆ ಎಷ್ಟು ಅಡ್ಡಿ ತೆಗಿತೀರಿ ನೋಡ್ರಿ. 5 ನಿಮಿಷನೇ ಬರ್ತೀರಾ ನೀವು? ಭಜನಿಗೆ ಹೋದ್ರಿ ಅಂದ್ರೆ ಸೇರಿ ಒಪ್ಪ 3-4 ತಾಸು. ಅಲ್ಲಿ ಏನು ಭಜನಿ ಹಾಡ ಎಷ್ಟು ಹಾಡ್ತಿರೋ ಏನೋ ಹರಟಿ ಹೊಡಿದ ಭಾಳ ಆತದ, ಯಾರಿಗ್ ಗೊತ್ತು. ಹಂಗೇನಿಲ್ರಿ, ಬರೀ ಹರಟೆ ಹೊಡೆಯಂಗಿಲ್ಲ ನಾವು. ಎಲ್ಲ ಹಾಡುಗಳು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾರ ಅಷ್ಟೇ. ಎಲ್ಲರೂ ಕೂಡಿರ್ತೀವಿ ಅಂದ್ರೆ ಮತ್ತೆ ಮಾತುಕತೆ ಇರುವಲ್ಲ ಹೆಣ್ಮಕ್ಳನಿಂದ. ವಾರಕ್ಕೊಮ್ಮೆ ಓದ್ತಿರ್ತಿದ್ದೆ, ಈಗ ಯಾಕೆ ದಿನ ಹೊಂಟೀನಿ ಅಂದ್ರ ಒಂದ್ ಸ್ವಲ್ಪ ಬೇರೆ ಊರಾಗ ಹಾಡಕ್ಕೆ ಕರ್ದಾರ ನಮ್ಮ ಭಜನಾ ಮಂಡಳಿನ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕತ್ತೀವಿ, ಅದ್ರ ಸಂಬಂಧ ದಿನ ಹೊಂಟೀನಿ ಈಗ ಒಂದ್ ಸ್ವಲ್ಪ. ಮತ್ತೆ ಬೇರೆ ಊರಿಗೆ ಹೋಗಕೇನು ಈಗ? ಅಯ್ಯಯ್ಯ, ಇಲ್ಲಿ ಆಡೋದಲ್ದ ಮತ್ತೆ ಬೇರೆ ಊರಾಗ ನಿಮ್ಮನ್ನ ಕರೆಸಿ ನಿಮ್ ಭಜನಾ ಮಂಡಳಿನ ಆಡಿಸ್ತಾರ ಅಲ್ಲಿ. ಬಾರಿ ಐತ್ ಬಿಡವ, ಎಲ್ಲಿ ಕೇಳಿಲ್ ಬಿಡು ಇದನ್ನ. ನಮ್ ಕಾಲಕ್ಕೆ ಹಿಂಗೆಲ್ಲ ಇದ್ದಿದ್ದಿಲ್ ಬಿಡವ. ನೀವು ಭಜನೆ ಅಂತ ಹೋಗಿದ್ರೆ ಗೊತ್ತಾಗ್ತಿದ್ದೆಲ್ಲ. ಎಲ್ಲಿ ಹೋಗ್ತೀರಿ ನೀವು? ಎಲ್ಲಿ ಹೋಗುದಿಲ್ಲ ಬರುದಿಲ್ಲ, ಹೋಗೋರಿ ಸಹಿತ ಬ್ಯಾಡ ಅಂತ ಕಲ್ಲು ಹಾಕೊಂಡು ಕೂತ್ ಬಿಡುದು. ಹೌದ್ರಿ ಅತ್ತೆ, ಈಗ ಹಂಗೆ ಮಾಡ್ತಾರೆ. ಎಲ್ಲಾ ಕಡೆ ಬೇರೆ ಬೇರೆ ಕಡೆಯಿಂದ ಭಜನಾ ಮಂಡಳಿನ ಕರೆಸಿ ಕಾಂಪಿಟೇಷನ್ ಇಡ್ತಾರ್ರಿ. ಅದ್ರಾಗ ಯಾವ ಮಂಡಳಿ ಫಸ್ಟ್ ಬರ್ತದ ನೋಡು ಅವ್ರಿಗೆ ಪ್ರೈಸ್ ಕೊಟ್ಟು ಕಳಿಸ್ತಾರೆ. ಬರೀ ಇದೇ ಆಯ್ತು ನಿಮ್ಮದು. ಕಾಂಪಿಟೇಷನ್ ಕರೆದಾರ ಅಂತ ಅನ್ನೋದು, ಒಂದು ವಾರಗಟ್ಲೆ ಪ್ರಾಕ್ಟೀಸ್ ಮಾಡೋದು, ಅಲ್ಲಿ ಹೋಗಿ ಏನು ಮಾಡ್ತಿರೋ ಏನು. ಒಂದಿನ ನಿಮ್ಮ ಮಂಡಳಿಗೆ ಪ್ರೈಸ್ ಬಂದಿದ್ದು ನೋಡ್ಲಿಲ್ಲ ನಾನು. ಸುಮ್ಮ ಬರೇ ಮಾತು ನೋಡಿ ನಿಮ್ಮ ಮಂಡಳಿ ಒಳಗೆ. ಹಾಡೋರೊಬ್ರು ಇಲ್ಲ, ಮಾತಾಡೋರು ಭಾಳ ಮಂದಿದಿರಿ ನೀವು. ಹಂಗ್ಯಾಕಂತೀರಿ? ನಮ್ಮ ಮಂಡಳಿ ಒಳಗೆ ಆಡೋ ರಗಡ್ ಮಂದಿದ್ದಾರೆ. ಮಮ್ಮಿ ಇವತ್ತು ಭಜನೆಗೆ ಹೊಂಟೆ? ಇವರಿಬ್ಬರಾಗಿದ್ರೆ ಇನ್ನೊಬ್ಬ ಕಡಿಮೆ ಇದ್ದ. ಬಂದ್ಯಪ್ಪ ನೀನು? ಬಾ. ಹ್ಞೂನಪ್ಪ, ಒಂದು ಅರ್ಧ ತಾಸು ಹೋಗಿ ಬರ್ತೀನಿ. ನಂದು ಹೋಮ್ವರ್ಕ್ ಮಾಡಿಸೋದಿತ್ತು. ಹೋಮ್ವರ್ಕ್ ಗಿಮರ್ಕ್ ಯಾಕೋ, ನೀವು ಮಾಡ್ಕೋರಿ. ಅವ್ರು ಭಜನಿಗೆ ಓದ್ತಾರ, ಹಂಗ ಪ್ರೈಸ್ ತೊಗೊಂಬರ್ತಾರ ಭಜನೆ ಮಾಡಿ. ಮಕ್ಳು ಸಣ್ಣ ಇರ್ತಾವ, ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಗಂಡ ಹೈರಾಣಾಗಿ ದುಡಿದು ಬಂದಿರ್ತಾನ, ಅವ್ನಿಗೆ ಒಂಚೂರು ಏನರ ತಿನ್ಲಿಕ್ಕೆ ಮಾಡಿ ಕೊಡೋದು, ಅದು ಮಾಡ್ಬೇಕನ್ನೋದು ಬಿಡ್ತಾರ. ಅದೊಂದು ವೆಂಟಿ ಬ್ಯಾಗ್ ಇಟ್ಕೊಂಡು 5 ಆದ್ಗನೆ ಭಜನಿಗೆ ಓದ್ತೀನಿ ತಯಾರಾಗೇ ಬಿಡ್ತಾಳ. ನಿಮಗೆ ಮಾಡ್ಕೊಡಂಗಿಲ್ರಿ? ನಾ ಏನು ನಿಮ್ದೆಲ್ಲ ಮುಗಿಸೇ ಹೋಗಿರ್ತೀನಿ. ಅಯ್ಯಪ್ಪ, ಈಗ ಹೋಗಾರ ಹೋಗ್ಲೇ ಬೇಡ ಹೇಳ್ಬಿಡು ಅಷ್ಟೇ. ಹೋಗ್ ಮತ್ತ, ತಯಾರಾಗಿ ನಿಂತಿದ್ದಿ, ನನ್ನ ಮಾತೇಲಿ ನೀ ಕೇಳ್ತಿದಿ. ಚಿಂತೆ, ನೀನು ಮಧ್ಯಾಹ್ನನೇ ಕರೆದ್ನಿಲ್ಲ ಬಾರಪ್ಪ ಹೋಮ್ವರ್ಕ್ ಮಾಡಿಸ್ತೀನಿ ಅಂತೇಳಿ. ಅವಾಗ ಬರ್ಲಾರ್ದ ಹಾರಾಡಕ್ ಹೋತಾನ, ಬರೀ ಆಟ ಆಟ ಅಂತೇಳಿ. ಈಗ ಬಂದ್ ಎಲ್ಲಾರ ಒಂದ್ ಸ್ವಲ್ಪ ಅಂಟ್ನಂದ್ರೆ ಜೀವ ತಿನ್ನಾಕ್ ನಿಂದಿರ್ತದ ನಂದು, ಎಲ್ಲಾರ ಕೈಲಿ ಎಣ್ಣೆ ಸೀಡಾಕ್. ಅಯ್ಯ, ಯಾವ ಹುಡುಗ ಯಾಕೆ ಬೈತ್ರಿ ನೀನು? ಹೋಗ್ ಬಾ ನೀನು. ನಿನಗೆ ಯಾರು ಏನಂದಾರ? ನಾವೇನ್ರ ಅಂದಿವೆ ಆಡಿವೆ ನಿನಗ? ತಯಾರಾಗಿದಿ, ಹೋಗ್ ಬಾ ಹೋಗು. ಸಾರಿ ಮಮ್ಮಿ, ಆಯ್ತಾ, ಸಂಜೆಗ್ ಬಂದಿನ್ ಮಾಡ್ಸಕಂತಿ, ಹೋಗಿ ಬಾ ನೀನು. ಹೆಂಗ ಹೋಗಿ ಬರ್ಲಿ ರೀ? ಹೋಬಾ ಸ್ವಲ್ಪ ಜಲ್ದಿ ಬಾ, ಹರಟಿ ಹೊಡ್ಕೊತ ಕೂಡ್ಬೇಡ ಅಲ್ಲೇ. ಆಯ್ತು ಹೇಳ್ರಿ. ನಾ ಏನ್ ದಿನ ಹರಟಿ ಹುಡ್ಕೋತ ಕುಡಂಗಿ ಹೇಳ್ರಿ. ಭಜನೆ ಮುಗಿದ ತಕ್ಷಣ ಮಂಗಳಾರತಿ ಮಾಡ್ತಿರ್ತಾರ, ತಗೊಂಡ್ ಪುಸ್ತಕಿಲ್ಲ ಮನೆಗೆ ಓಡಿ ಬರ್ತೀನಿ. ಅಂದ್ರು ನೀವ್ ಹಿಂಗಂತೀರಿ. ಆಯ್ತಾಳ, ಹೋಗಿ ಬರ್ತೀನಿ. ಚಿಂಟಪ್ಪ, ಯಾಕ ಹೊರಗೆ ಹೋಗೋದು ಭಾಳ ಆಗ್ಯದ ನೋಡ ನಿಂದು. ಒಂದು ಸ್ವಲ್ಪ ಕಡಿಮೆ ಮಾಡ್ಕೊ. ಮಧ್ಯಾಹ್ನ ಮಮ್ಮಿ ಓದಿಸ್ತೀನಿ ಅಂದಾಗ ಓದ್ ಬಿಡ್ಬೇಕಿಲ್ಲ ಅವಾಗನೇ. ಇಲ್ಲ ಪಾಪ, ಹೋಗಂಗಿಲ್ಲ. ಬಾಳ ಏನಿಲ್ಲ, ಸ್ವಲ್ಪ ಅದ, ಬಂದಿನ್ ಮಾಡ್ತೀನಿ. ಈಗ ಒಂದ್ ಸ್ವಲ್ಪ ನಾ ಬರ್ಕೋತ ಕೂಡ್ತೀನಿ, ಮಮ್ಮಿ ಬಂದಿನ ಒಂದ್ ಸ್ವಲ್ಪ ಮಾಡಿಸ್ತಾಳ. ಅಂದ್ರು ನೀ ಏನಾರ ಹೇಳ ಭಾಸ್ಕರ, ನೀನ್ ಏಂತ ಬಾಳ ಮೀರಾಳಪ್ಪ. ಈಗ ಒಂದೊಂದ್ ಮಾತು ಕೇಳಂಗಿಲ್ಲ, ಏನೂ ಇಲ್ಲ. ಇನ್ನೊಂದ್ ಸ್ವಲ್ಪ ಏನ್ರ ಅಂದ್ರ ಗುರ್ರ ಅಂತ ಹೊಡಿಂಗ್ ನನಗಂದ್ರನೇ. ಹಂಗೇನಿಲ್ಲ ಅಳವ, ಎಲ್ಲರೂ ಹೋಗಿರ್ತಾರ, ಓದ್ತಿರ್ತಾಳಲ್ಲ, ನಾವು ಬ್ಯಾಡ ಅಂದಗನೆ ಸಿಟ್ಟು ಬಂದು ಒಂದು ಸ್ವಲ್ಪ ಅಂತಾಳ. ಒಂದು 5 ನಿಮಿಷ ಅಂದ್ ಗಪ್ ಆತಾತು. ನೀ ಯಾಕೆ ಬಿಟ್ಟು ಕೊಟ್ಟಿದ್ದೆ ಆಯ್ತು ಹೆಂಡ್ತಿನ? ನೀವು ಒಂದೇ, ನಾನೇ ಮೊದಲಿ ಕೆಟ್ಟಾಗೈತೆ ಅಷ್ಟೇ. ಯಾಕ ಕೀರ್ತಿಯವ್ರು ಇನ್ನೂ ಬರ್ಲಿಲ್ಲಲ್ಲ? ಅವ್ರು ನೋಡ ಎಷ್ಟೊತ್ತಾಯ್ತು, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಯಾಕ ಬಂದೇ ಇಲ್ಲನ? ಯಾಕ್ರಿ ಕೀರ್ತಿಯವ್ರು ಎಷ್ಟು ತಡ ಮಾಡಿದ್ರಲ್ಲ? ಅವರು ತಡ ಆಯ್ತು, ಮನೆಯಿಂದೆಲ್ಲ ಕೆಲಸ ಅದು ಮುಗಿಸಿ ಬರ್ಬೇಕಲ್ಲ. ನೀನೇ ಚಂದ ಅಡಕಿ ಹಿಂಗ್ ಲೇಟ್ ಮಾಡಿದ್ರೆ ಹಂಗ ಕೀರ್ತಿ? ಬಾ ಕೂಡ್ಬಾ, ಒಂದ್ ಹಾಡ ಆಡ್ಬಾ, ನಮ್ದೆಲ್ಲ ಮುಗಿತದ. ಈ ದಿನ 3 ಎಪಿಸೋಡ್ ಹಾಕಿದ್ರು ಒಂದ್ ಹಾಡ ಆಡವಲ್ರು, ಬರೀ ಮಾತಾಯ್ತು. ಇವ್ರು ಭಜನಾ ಮಂಡಳಿ ಅಂತ ಅನ್ಕೊಂಡಿರ್ತಾರೆ ಮಂದಿ. ಒಂದ್ ಚಂದ ಅಂತ ಹಾಡ ಆಡ್ಬಾ. ಅಯ್ಯ, ನೀವು ಚಂದ ಆಡ್ತೀರಿ, ಆಡ್ರಿ ಮಮ್ಮಿ, ನೀವು ಆಡ್ರಿ. ನಾವೆಲ್ಲ ಆಡಿ ಮುಗಿಸಿವ್ರಿ ಕೀರ್ತಿಯವ್ರ, ನಿಮ್ ಸಂಬಂಧ ಕಾಯ್ಲಿಕತ್ತಿದ್ವಿ, ನೀವೊಂದ್ ಹಾಡ್ರಿ. ಹೌದ್ರಾ? ಸರಿ, ಹಂಗಂದ್ರೆ ಹಾಡ್ತೀನಿ ಹೇಳ್ರಿ. ತೊಡೆಯೊಳಿಟ್ಟು ಮುತ್ತು ಕೊಟ್ಟು ಹಾಲು ಸಕ್ಕರೆ ಸಹಿತವಾಗಿ, ಪುಟ್ಟ ಬಟ್ಟಲಲ್ಲಿ ನಿನಗೆ ಹೊಟ್ಟೆ ತುಂಬ ಹಾಲು ಕೊಡುವೆ ಬಾರೋ ವೆಂಕಟೇಶ, ಮನೆಗೆ ಬಾರೋ ಶ್ರೀನಿವಾಸ. ಮೀಸಲಾದ ಮೊಸರು ಕಡೆಯುತ್ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನು. ಮೀಸಲಾದ ಮೊಸರು ಕಡೆಯುತ್ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನು. ಶಾಲು ಪಟ್ಟಿ ಜರಿಯ ನುಟ್ಟು ತುಳಸಿ ಮಾಲೆ ಕೊರಳ ಧರಿಸಿ, ಸಂತೈಸಿ ನಿನ್ನ ನಾನು ಸೊಂಟ ತುಂಬ ಎತ್ತಿಕೊಳ್ಳುವೆ ಬಾರೋ ವೆಂಕಟೇಶ, ಮನೆಗೆ ಬಾರೋ ಶ್ರೀನಿವಾಸ. ಸಣ್ಣ ನಾಮ ಪಣೆಯಲೊಳೆಯುತ್ತಾ
ಶಂಖ ಚಕ್ರ ಗದಾ ಪದ್ಮ ಕಿರೀಟ ತೋರುತ್ತಾ ಸಣ್ಣ ನಾಮ ಪಣಿಯಲೊಳೆಯುತ್ತಾ ಶಂಖ ಚಕ್ರ ಗದಾ ಪದ್ಮ ಕಿರೀಟ ತೋರುತ್ತಾ ವಾಮ ಭಾಗದಲ್ಲಿ ಲಕ್ಷ್ಮೀ ದೇವಿಯೊಡನೆ ಸರಸವಾಡುತ್ತಾ ಅಮ್ಮ ಬಹಳ ಹಸಿವು ಎಂದರೆ ಕೈಯ ತುಂಬ ಬೆಣ್ಣೆ ಕೊಡುವೆ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಬಾಲನಿಲ್ಲದ ಬಂಜೆ ಎಂಬುವರು ಎನ್ನ ಜನ ಬಾಲರನ್ನ ಪಡೆದ ಜಾಣರು ಬಾಲನಿಲ್ಲದ ಬಂಜೆ ಎಂಬುವರು ಎನ್ನ ಜನ ಬಾಲರನ್ನ ಪಡೆದ ಜಾಣರು ಹಸುಳೆ ಇಲ್ಲದೆ ನಾನು ಬಹಳ ವ್ಯಸನದಿಂದ ಬಳಲುತ್ತಿರುವೆನು ಶಶಿಯು ನೀನು ತೋರಬಹುದೇ ಶೇಷಗಿರಿಯ ಶ್ರೀನಿವಾಸ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಚಂದ ಆಯ್ತು ನೋಡ್ರಿ. ಕಾಂಪಿಟೇಷನ್ನಾಗೂ ಹಿಂಗೆ ಆಡಿದ್ವಿ ಅಂದ್ರೆ ಒಂದು ಸ್ವಲ್ಪ ಚಲೋ ಬರ್ತದ್ರಿ. ಒಬ್ರು ಹಾಡೋ ಮುಂದಾಗ ಇನ್ನೊಬ್ರು ಸುಮ್ ಕುಡಂಗಿಲ್ರಿ ನಾವು. ಈಗ ಹೆಂಗ್ ಸುಮ್ ಕೂತೀವಿ ನೋಡು, ಹಿಂಗಂದ್ರೆ ಚಂದ ಬರ್ತದ. ಒಬ್ಬೊಬ್ರು ದಾಟಿನೇ ಬರ್ತಾರಂಗಿಲ್ಲ, ಸುಮ್ನೆ ಕುಯ್ 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 ಅಂತಿರ್ತಾರ. ಹಂಗಾದಾಗ ಅಸಹ್ಯ ಆಗ್ಬಿಡ್ತಾವ್ರಿ ಹಾಡಗಳೆಲ್ಲ. ನಾನು ಹಂಗೆ ಅಂತೀನ್ರಿ, ದಾಟಿ ಬಂದ್ರೆ ಅಷ್ಟೇ ಆಡ್ಬೇಕು, ಇಲ್ಲಾಂದ್ರೆ ಸುಮ್ ಕೂತ್ಬಿಡ್ಬೇಕು. ಅವ್ರೇನಂತಾರ ಅದ್ರ ಜೊತೆ ಸೈಲೆಂಟ್ ಆಗಿರ ಅನ್ಬೇಕು. ಇಲ್ಲಾಂದ್ರೆ ಬರ್ತಿರಂಗಿಲ್ಲ ಬಿಡಂಗಿಲ್ಲ, ಅವ್ರಕ್ಕಿಂತ ಮುಂದನೆ ಆಡಕ್ ಹೋತಿರ್ತಾರ. ಅದು ಒಂದು ಮಾತಾಡ್ದಂಗ ಮಾಡ್ತಾರ ನೋಡಿ ಹಾಡ ಆಡೋದಂದ್ರೆ. ಹೆಂಗ್ ಮಾಡ್ತೀರಿ ನೋಡುವ, ಏನಾರ ಮಾಡಿ ಈ ಸಲ ಒಂದರ ಪ್ರೈಸ್ ತಗೊಂಡ್ ಬರಮಂತ. ಕ್ವಿಜ್ನಾಗ ಆಲಿಲ್ಲ ಅಂದ್ರೆ ಕಡೆ